New Hope TV, your encounter with God. ಕ್ರಿಸ್ತನ ವಾಕ್ಯದ ಕಡೆಯಿಂದ ನಿಮಗೆ ಈ ವೇಳೆಯಲ್ಲಿ ದೇವರ ಸಂದೇಶವನ್ನು ತೆಗೆದುಕೊಂಡು ಬರತಕ್ಕಂಥವರಾಗಿ ಇದ್ದೇವೆ. ಅದಾಗಿ ಈ ವೇಳೆಯಲ್ಲಿ ದೇವರ ಕೃಪೆಯಿಂದ ಕಳೆದ ವಾರದಲ್ಲಿ ನಮಗೆ ಹೇಳಲ್ಪಟ್ಟ ವಾಕ್ಯವನ್ನು ಹಾಗೆ ಮುಂದುವರಿಸಿಕೊಳ್ತಕ್ಕಂಥವರಾಗಿದ್ದೇವೆ. ಕಳೆದ 2 ವಾರಗಳಿಂದ ನಾವು ನೋಡ್ತಾ ಇದ್ದೇವೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು. ಹಾಗಾಗಿ ಈ ವಾಕ್ಯವು ದೇವರಾಗಿದ್ದಾರೆ ಎಂಬುದಾಗಿಯೂ ಕ್ರಿಸ್ತನಾಗಿದ್ದಾನೆ ಎಂಬುದಾಗಿಯೂ ಮತ್ತು ಆ ವಾಕ್ಯವು ನರ ಅವತಾರ ತಾಳಿ ನಮ್ಮ ಮಧ್ಯದಲ್ಲಿ ಬಂದಿತು ಎಂಬುದಾಗಿ ನೋಡಿದ್ವಿ. ಆ ವಾಕ್ಯದಲ್ಲಿ ಜೀವ ಇತ್ತು, ಅದು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬುದಾಗಿ ನಾವು ನೋಡಿದ್ವಿ. ಪ್ರಿಯರೇ, ಈ ವಾಕ್ಯದ ನಿಮಿತ್ತವಾಗಿ ನಮಗೆ ಉಂಟಾಗತಕ್ಕಂಥ ಆಶೀರ್ವಾದಗಳು ಅಥವಾ ಈ ವಾಕ್ಯವು ನಮಗೆ ಏನೆಲ್ಲ ತರುವಂಥದ್ದಾಗಿದೆ ಎಂಬುದಾಗಿ ಹೇಳಿ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ದೇವರ ವಾಕ್ಯವು ಒಬ್ಬ ಮನುಷ್ಯನನ್ನ ರೂಪಿಸುವಂಥದ್ದಾಗಿದೆ. ಆ ದೇವರ ವಾಕ್ಯವು ಜೀವ ಇರೋದ್ರಿಂದ ಅದು ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಹೊಂದಿದೆ ಎಂಬುದಾಗಿ ನಾವು ನೋಡಿದ್ವಿ. ಅದು ಮಾತ್ರವಲ್ಲದೆ ಈ ದೇವರ ವಾಕ್ಯವು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಲ್ಲದೆ ಉಂಟಾದದ್ದಲ್ಲವೂ ಆತನ ವಾಕ್ಯದಿಂದಲೇ ಉಂಟಾಯಿತು ಅಂತ ಹೇಳಿದ ಹಾಗೆ ಆತನ ವಾಕ್ಯದಿಂದ ಉಂಟಾದಂಥ ಈ ಪ್ರಪಂಚವು ಮಾತ್ರವಲ್ಲದೆ ನಾವು ಕೂಡ ಆತನ ವಾಕ್ಯದಿಂದಲೇ ಉಂಟು ಮಾಡಲ್ಪಟ್ವಿ ಎಂಬುದಾಗಿ ನಾವು ನೋಡಿದ್ವಿ. ಮತ್ತು ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ. ಅವನು ಹುಟ್ಟುವಾಗಲೇ ಪಾಪದ ಸಂಬಳ ಮರಣವಾಗಿರತಕ್ಕ ಮರಣದಲ್ಲಿ ಹುಟ್ಟುವವನಾಗಿದ್ದಾನೆ. ಅದಾಗಿ ನಮ್ಮ ಒಳಗಿನ ಮನುಷ್ಯನು ದೇವರ ವಾಕ್ಯದ ಮೂಲಕವಾಗಿ ಪುನರ್ಜನ್ಮವನ್ನು ಹೊಂದಿತು, ಮರುಜನ್ಮವನ್ನು ಹೊಂದಿತು ಎಂಬುದಾಗಿ ಕಳೆದ ವಾರದಲ್ಲಿ ನೋಡಿದ್ವಿ. ಇವತ್ತು ನಾವು ಇನ್ನೊಂದು ಮುಖ್ಯವಾದ ಅಂಶವನ್ನು ನಾವು ನೋಡ್ತೇವೆ. ಇದು ಬಹಳ ಮುಖ್ಯವಾದದ್ದು. ಪರಿಶುದ್ಧವಿಲ್ಲದೆ ಯಾರು ದೇವರನ್ನ ದರ್ಶಿಸುವುದಕ್ಕೆ ಅಸಾಧ್ಯವಾದ ಕಾರ್ಯ. ನಾನು ಪರಿಶುದ್ಧವಾಗಿ ಇರುವ ಹಾಗೆ ನೀವು ಪರಿಶುದ್ಧರಾಗಿರ್ರಿ ಎಂಬುದಾಗಿ ದೇವರು ಎದುರು ನೋಡುವವರಾಗಿದ್ದಾರೆ. ಹಾಗಾಗಿ ಈ ಪರಿಶುದ್ಧತೆಯನ್ನ ಒಬ್ಬ ಮನುಷ್ಯನು ತನ್ನ ಸ್ವಂತ ಬಲದಿಂದ ಸಂಪಾದಿಸಿಕೊಳ್ಳತಕ್ಕಂಥ ವಿಚಾರ ಅಲ್ಲ, ಅಥವಾ ತನ್ನನ್ನು ತಾನೇ ಅವನು ಪರಿಶುದ್ಧಪಡಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಆದರೆ ನಮಗಾಗಿ ಒಂದು ಶುಭ ಸಂದೇಶ ಕಾದಿದೆ. ದೇವರ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ ನೋಡುವ. ಆದಿಯಲ್ಲಿದ್ದಂತೆ ಈ ವಾಕ್ಯವು ದೇವರ ಬಳಿಗಿತ್ತು, ಆ ವಾಕ್ಯ ದೇವರಾಗಿತ್ತು. ಆ ವಾಕ್ಯವಾದವರು ಈ ಭೂಲೋಕಕ್ಕೆ ಆತನ ನರಾವತಾರ ತಾಳಿ ಬಂದು ಆತನಲ್ಲಿ ಜೀವ ಇತ್ತು, ಆತನ ಮನುಷ್ಯನಿಗೆ ಬೆಳಕಾಗಿತ್ತು ಅಂತ ಹೇಳಿದ ಹಾಗೆ ಇಲ್ಲಿ ನಾವು ನೋಡ್ತೇವೆ. ಈ ವಾಕ್ಯವು ಮನುಷ್ಯನಿಗೆ ಯಾವ ವಿಧದಲ್ಲಿ ಎಷ್ಟೆಲ್ಲ ಉಪಯೋಗವಾಗಿದೆ ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ನಮ್ಮನ್ನ ಪರಿಶುದ್ಧಗೊಳಿಸತಕ್ಕಂಥದ್ದು ಯಾವುದು ಎಂಬುದಾಗಿ ನೋಡುವುದಾದರೆ ಈ ವಾಕ್ಯವು ನಮ್ಮನ್ನ ಪರಿಶುದ್ಧಗೊಳಿಸತಕ್ಕದಾಗಿದೆ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ನಾವು ಪರಿಶುದ್ಧವಾಗಬೇಕು ಎಂಬುದಾಗಿ ಇಸ್ರಾಯೇಲರಿಗೆ ಕೆಲವು ಸಂಗತಿಗಳನ್ನು ದೇವರು ಅವರಿಗೆ ಇಟ್ಟಿದ್ರು. ಒಂದು, ನೀರಿನಲ್ಲಿ ಪರಿಶುದ್ಧಪಡಿಸ್ಕೋಬಹುದು, ಇಲ್ಲವಾದರೆ ಬೆಂಕಿಯಿಂದ ಪರಿಶುದ್ಧಪಡಿಸಬಹುದು. ಉಪಕರಣಗಳನ್ನು ಬೆಂಕಿಯಲ್ಲಿ ಪರಿಶುದ್ಧಪಡಿಸ್ತಿದ್ರು, ಅಥವಾ ಎಣ್ಣೆಯನ್ನು ಹಾಕಿ ಪರಿಶುದ್ಧಪಡಿಸ್ತಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಆದ ಕಾರಣ ಈಗ ಹೊಸ ಬಲಿಗಳನ್ನು ಕೊಡೋದ್ರ ಮೂಲಕವಾಗಿ, ರಕ್ತದ ಮೂಲಕವಾಗಿ ಕೂಡ ಪರಿಶುದ್ಧವಾಗ್ತಿತ್ತು. ಪರಿಶುದ್ಧ ಅಂದರೆ ಪ್ರತ್ಯೇಕತೆ, ಸೆಟ್ ಅಪಾರ್ಟ್ ಎಂಬುದಾಗಿ ಹೇಳತಕ್ಕಂಥ ಒಂದು ಸಂಗತಿ. ಆಗ ಪ್ರತ್ಯೇಕತೆ ಎಂಬುದಾಗಿ ಹೇಳತಕ್ಕಂಥದ್ದು ದೇವರೇ ಈ ಭೂಲೋಕಕ್ಕೆ ಮನುಷ್ಯನಾಗಿ ಬಂದು ಆತನು ನಮ್ಮನ್ನ ಈ ಜಗತ್ತಿನಲ್ಲಿ ಎಕ್ಲೇಶಿಯಾ ಸಭೆ ಎಂಬುದಾಗಿ ಹೇಳತಕ್ಕಂಥ ನಮ್ಮನ್ನು ಪ್ರತ್ಯೇಕವಾಗಿ ಮಾಡಿದ್ದು ಯಾವುದರ ಮೂಲಕವಾಗಿ ಎಂಬುದಾಗಿ ನಾವು ನೋಡುವುದಾದ್ರೆ, ಯೇಸು ತಮ್ಮ ಶಿಷ್ಯರ ಬಳಿಗೆ ಹೇಳಿದಂಥ ಒಂದು ವಚನವನ್ನು ನೋಡಿಕೊಳ್ಳೋಣ. ಯೋವಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳೋಣ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಎಲ್ಲ ಗಮನವಾಗಿ ಕೇಳಿ, ಈಗ ಶುದ್ಧರಾಗಿ ಇದ್ದೀರಿ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ತೇವೆ. ಪ್ರಿಯರೇ, ನೀನು ನಾನು ಶುದ್ಧವಾಗುವಂತ ವಿಚಾರ ಹೇಗೆ ಎಂಬುದಾಗಿ ನಾವು ನೋಡುವುದಾದ್ರೆ, ದೇವರ ವಾಕ್ಯವನ್ನ ಕೇಳುವಾಗ, ದೇವರ ವಾಕ್ಯಕ್ಕೆ ನಮ್ಮ ಹೃದಯಗಳಲ್ಲಿ ಸ್ಥಳವನ್ನು ಕೊಡುವಾಗ, ದೇವರ ವಾಕ್ಯವನ್ನ ಓದುವಾಗ ಈ ವಾಕ್ಯವು ನಿನ್ನನ್ನು ನನ್ನನ್ನು ಈಗ ಶುದ್ಧವಾಗಿ ಇಡುವುದಕ್ಕೆ ಅದಕ್ಕೆ ಶಕ್ತಿ ಉಂಟು. ದೇವರ ವಾಕ್ಯವು ದೇವರಾಗಿರೋದ್ರಿಂದ ದೇವರೇ
ತನ್ನನ್ನು ಕೊಂಡು ನಿನ್ನನ್ನು ನನ್ನನ್ನು ಪರಿಶುದ್ಧಪಡಿಸತಕ್ಕಂಥವರಾಗಿದ್ದಾರೆ, ಶುದ್ಧವಾಗಿ ನಮ್ಮನ್ನು ಇಡುವವರಾಗಿ ಇದ್ದಾರೆ. ಅದಕ್ಕಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುವುದೇನಂತಂದ್ರೆ, ಈ ವಾಕ್ಯವು ಸಾಮ್ಯಾನವಾದದ್ದಲ್ಲ, ಈ ವಾಕ್ಯವು ದೇವರೇ ಆಗಿದ್ದಾರೆ. ಈ ವಾಕ್ಯದಲ್ಲಿ ಜೀವ ಇದೆ. ಈ ಜೀವವುಳ್ಳ ವಾಕ್ಯವು ಕತ್ತಲಲ್ಲಿರತಕ್ಕಂಥ ನಮಗೆ ಬೆಳಕನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ ವಾಕ್ಯವು ನಿನ್ನನ್ನು ನನ್ನನ್ನು ಈ ಪ್ರಪಂಚದಲ್ಲಿ ಶುದ್ಧವಾಗಿ ಇಡುವುದಕ್ಕೆ ಶಕ್ತಿ ಕೊಂಡಿದೆ ಎಂಬುದಾಗಿ ನೋಡ್ತೇವೆ. ನಮ್ಮೆಲ್ಲರಿಗೂ ತಿಳಿದೇ ಯೇಸು ಸ್ವಾಮಿ ಜೊತೆಲಿದ್ದಂಥ ಶಿಷ್ಯರು ಎಂಥವರು ಎಂಬುದಾಗಿ ತಿಳಿದಿದೆ. ಈ ಶಿಷ್ಯರು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳೋದರ ಮೂಲಕವಾಗಿ ಅವರು ಶುದ್ಧರಾಗಿದ್ರು ಎಂಬುದಾಗಿ ಯೇಸುವೇ ಸ್ವತಃ ಆತನು ಹೇಳಿದ್ದನ್ನು ನಾವು ನೋಡ್ತೇವೆ. ಮತ್ತೊಂದು ಸತಿ ಅದೇ ವಚನ ಓದ್ತಾರೆ, ಗಮನ ಕೇಳಿ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಈಗ ಏನಾಗಿದ್ದೀರಿ? ನೀವು ಶುದ್ಧರಾಗಿ ಇದ್ದೀರಿ ಎಂಬುದಾಗಿ ಇಲ್ಲಿ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಈಗ ನೀನು ಶುದ್ಧವಾಗಿರಬೇಕು ಎಂಬುದಾಗಿ ನಿನಗೆ ಆಸೆ ಇದ್ದರೆ, ಮನಸ್ಸಿದ್ದರೆ, ದೇವರ ವಾಕ್ಯವನ್ನು ಓದು, ದೇವರ ವಾಕ್ಯವನ್ನು ಕೇಳು. ಈ ದೇವರ ವಾಕ್ಯವು ನಿನ್ನನ್ನು ಶುದ್ಧವಾಗಿ ಇಡುವುದಕ್ಕೆ ಅದಕ್ಕೆ ಶಕ್ತಿ ಇದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪರಿಶುದ್ಧವಿಲ್ಲದೆ ಯಾರು ದೇವರನ್ನ ವಾಕ್ಯವನ್ನ ದರ್ಶಿಸುವುದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಆಗ ಆ ಪರಿಶುದ್ಧತೆ ಯಾವುದರಿಂದ ಬರ್ತದೆ? ದೇವರ ವಾಕ್ಯದಿಂದಲೇ ಬರ್ತದೆ. ಆ ವಾಕ್ಯವನ್ನು ನೀವು ಓದುವಾಗ, ಕೇಳುವಾಗ ಅದು ನಮ್ಮನ್ನು ಪರಿಶುದ್ಧವಾಗಿ ಈ ಭೂಮಿ ಮೇಲೆ ನಮ್ಮನ್ನು ಇಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲದೆ ಒಂದು ವಚನ ಕೂಡ ಓದಿಕೊಳ್ಳೋಣ. ಅಪೊಸ್ತಲಗಳಲ್ಲಿ 2ನೇ ಅಧ್ಯಾಯ 38ನೇ ವಚನವನ್ನು ಓದಿಕೊಳ್ಳೋಣ. ಪೇತ್ರರು ಯೆರೂಸಲೇಮಿನಲ್ಲಿ ಇದ್ದುಕೊಂಡು ಅವರೆಲ್ಲರೂ ಅಲ್ಲಿ ಇದ್ದಂಥ ಬೇರೆ ಬೇರೆ ಪಟ್ಟಣಗಳಿಂದ ಸುಮಾರು ಜನರು ಬಂದಿದ್ದರಲ್ಲಿ ಅವತ್ತು ಬಂದಿದ್ದಾಗ ಅವರೆಲ್ಲರೂ ಟೀಕೆ ಮಾಡ್ತಾ ಕುಡಿದಿದ್ದಾರೆ ಎಂಬುದಾಗಿ ಹತ್ರ ಬಂದು ನಿಂತಾಗ ಪೇತ್ರ ಎದ್ದು ನಿಂತು ಪ್ರಸಂಗ ಮಾಡ್ತಾರೆ. ಪ್ರಸಂಗ ಮಾಡಿದಾಗ ಅವರೆಲ್ಲರೂ ಹೇಳ್ತಾರೆ, ನಾವು ರಕ್ಷಣೆ ಹೊಂದಲು ಏನು ಮಾಡಬೇಕು, ಅಥವಾ ನಾವು ಪರಿಶುದ್ಧವಾಗುವುದಕ್ಕಾಗಿ, ಕಾಪಾಡಲ್ಪಡುವುದಕ್ಕಾಗಿ, ಶುದ್ಧವಾಗುವುದಕ್ಕಾಗಿ ನಾವು ಏನು ಮಾಡಬೇಕು ಎಂಬುದಾಗಿ ಅವರು ಪ್ರಶ್ನೆ ಕೇಳ್ತಾರೆ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು, ಮೊದಲನೇದಾಗಿ ದೇವರು ಕಡೆ ತಿರುಗಿಕೊಬೇಕು. ದೇವರೇನಾಗಿದ್ದಾರೆ? ವಾಕ್ಯವಾಗಿದ್ದಾರೆ. ವಾಕ್ಯದ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ, ಯಾರ ಹೆಸರಿನ ಮೇಲೆ? ಯೇಸು ಕ್ರಿಸ್ತನ ಹೆಸರಿನ ಮೇಲೆ. ಯೇಸು ಕ್ರಿಸ್ತನ ಯಾರಾಗಿದ್ದಾರೆ? ವಾಕ್ಯವಾಗಿದ್ದಾರೆ. ವಾಕ್ಯದ ಕಡೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನ, ಪವಿತ್ರವಾಗಿರುವ ದೇವರನ್ನ, ಪವಿತ್ರಾತ್ಮನಾಗಿರುವವರನ್ನ ಹೊಂದಿಕೊಳ್ಳೋದಕ್ಕೆ ಏನಾಗಿವ್ರಿ? ನೀವು ಯೋಗ್ಯರಾಗಿವಿರಿ. ಪವಿತ್ರಾತ್ಮ ಎಂಬ ದಾನವನ್ನು ಹೊಂದಿಕೊಳ್ಳೋದಕ್ಕೆ ನೀವು ಶಕ್ತರಾಗುವಿರಿ. ನೋಡಿ, ಪಾಪಿಗಳಾಗಿದ್ದ ಅವತ್ತು ಬಂದ ಜನರೆಲ್ಲರಿಗೆ ಪೇತ್ರರು ಹೇಳಿದಂಥ ವಿಚಾರ ಏನಂತಂದ್ರೆ, ಅವರು ಅಲಗು ನಟ್ಟದವರಾಗಿ ನಾವು ರಕ್ಷಣೆ ಹೊಂದಲು ಏನ್ ಮಾಡಬೇಕು ಎಂಬುದಾಗಿ ಈ 37ನೇ ವಚನದಲ್ಲಿ ಕೇಳಿಕೊಳ್ತಾರೆ. ಅವರು ಓದ್ಕೊಳ್ಳೋಣ ಅದನ್ನ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು, ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂಬುದಾಗಿ ಕೇಳಿದರು. ಅದಕ್ಕೆ ಪೇತ್ರನು ಅವರಿಗೆ ನಿಮ್ಮ ಪಾಪಗಳು, ಎಲ್ಲ ಗಮನ, ನಿಮ್ಮ ಪಾಪಗಳು ಪರಿಹಾರವಾಗಬೇಕಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು, ಕೆಲವರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ದೇವರ ಕಡೆ ತಿರುಗಿಕೊಂಡು, ಪ್ರಸಂಗಿಸಲ್ಪಟ್ಟ ವಾಕ್ಯದ ಕಡೆ ತಿರುಗಿಕೊಂಡು, ಓದುವಂತ ವಾಕ್ಯದ ಕಡೆ ತಿರುಗಿಕೊಂಡು, ಆ ದೇವರ ವಾಕ್ಯವನ್ನ ನೀವು ಅಂಗೀಕರಿಸಿಕೊಂಡು ಅಥವಾ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಕರ್ತನಾದ ಯೇಸು ದೇವರ ವಾಕ್ಯವಾಗಿದ್ದಾರೆ, ದೇವರ ವಾಕ್ಯವಾಗಿದ್ದಾರೆ. ಆ ವಾಕ್ಯದಲ್ಲಿ ಜೀವ ಇದೆ. ಆ ಜೀವವುಳ್ಳ ವಾಕ್ಯ ಮನುಷ್ಯನಿಗೆ ಬೆಳಕನ್ನು ಅದು ಉಂಟು ಮಾಡತಕ್ಕದಾಗಿದೆ, ಬೆಳಕಾಗಿದೆ. ಆದ ಕಾರಣ ಆತನ ಹೆಸರಿನಲ್ಲಿ ನಾವು ನಂಬಿಕೆ ಇಟ್ಟು ಆತನ ಕಡೆ ನಾವು ದೇವರ ಕಡೆ ತಿರುಗಿಕೊಳ್ಳುವುದಾದರೆ, ಆತನ ಹೆಸರಿನಲ್ಲಿ ದೀಕ್ಷಾಸನ ತೆಗೆಯುವುದಾದರೆ, ಆತನ ಹೆಸರಿಂದ ನಾವು ಶುದ್ಧರಾಗ್ತೇವೆ ಎಂಬುದಾಗಿ ಇಲ್ಲಿ ಹೇಳುವುದನ್ನು ಕುರಿತು ನಾವು ನೋಡ್ತೇವೆ ಪ್ರಿಯರೇ. ಆದ ಕಾರಣ ಇನ್ನೊಂದು ವಚನ ಕೂಡ ಓದಿಕೊಳ್ಳೋಣ. 1 ಕೊರಿಂಥ್ಯ 6ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ.
ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದಿರಿ. ಮೇಲೆ ಓದುವಾಗ ಕೆಲವರು ಆ ದಿನಗಳಲ್ಲಿ ಕೊರಿಂಥಿಯ ಸಭೆಯವರು ಪಾಪದ ಕೃತ್ಯಗಳನ್ನು ನಡೆಸತಕ್ಕಂಥವರಾಗಿ ಆ ಪಾಪದ ಕೃತ್ಯಗಳಲ್ಲಿ ಇದ್ದಂಥ ವಿಷಯಗಳನ್ನ ಅಲ್ಲಿ ಹೇಳುವವರಾಗಿದ್ದಾನೆ. ಅದೇನು ಅಂತ ಹೇಳಿ 9ನೇ ವಚನ ಓದ್ಕೊಳ್ಳೋಣ ನಾವು. 9-10. ಅನ್ಯಾಯಗಾರರು, ಎಲ್ಲ ಗಮನ ಕೇಳಿ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿದ್ದವರು ತಿಳಿಯದು. ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ಗಮನ ಕೇಳಿ. ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರು ಕೂಡ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಿಮ್ಮಲ್ಲಿ ಕೆಲವರು, ಗಮನ ಕೇಳಿ, ನಿಮ್ಮಲ್ಲಿ ಕೆಲವರು ಅಂತವರಾಗಿ ಇದ್ದೀರಿ. ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ವಾಕ್ಯದಲ್ಲಿ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ. ಯಾಕಂದ್ರೆ ನಾವು ಯಾವ್ದನ್ನ ತೊಳೆಯಲ್ಪಟ್ಟವರಾಗಿದ್ದೀವಿ ಈಗ ಅಂದ್ರೆ ದೇವರ ವಾಕ್ಯದಿಂದಲೂ ಮತ್ತು ಆತ್ಮದಿಂದಲೂ ತೊಳೆಯಲ್ಪಟ್ಟವರಾಗಿದ್ದೀರಿ. ದೇವ ಜನರಾಗ್ಬಿಟ್ಟಿದ್ದೀರಿ ಈಗ. ಪ್ರೈಸ್ ಗಾಡ್. ಎಂಥವರಾಗಿದ್ದವರನ್ನ ದೇವರ ವಾಕ್ಯವು, ಆ ಆತ್ಮವು ನಮ್ಮನ್ನು ಹೇಗೆ ಮಾಡಿತು ಎಂಬುದಕ್ಕೆ ಇಲ್ಲಿ ದೃಷ್ಟಾಂತವನ್ನ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಹಾಗಾಗಿ ದೇವರ ವಾಕ್ಯವು ನೀನು ಎಂಥ ಕೆಟ್ಟ ಮನುಷ್ಯನಾಗಿದ್ದರು, ನಿನಗೆ ಎಂಥ ಕೆಟ್ಟ ಅಯೋಗ್ಯರಾಗಿದ್ದರು, ನೀ ಎಂಥ ಪಾಪಿಯಾಗಿದ್ದರು, ದುಷ್ಟನಾಗಿದ್ದರು, ದೇವರ ವಾಕ್ಯವೇ ಅಲ್ಲದೆ ಬೇರೆ ಯಾವುದು ನಮ್ಮನ್ನು ಶುದ್ಧ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ದಯಮಾಡಿ ನೀನೆಂಥ ಪರಿಸ್ಥಿತಿಯಲ್ಲಿದ್ದರೂ ಸಹ ನೀನು ದೇವರ ವಾಕ್ಯಕ್ಕೆ ಕಿವಿಗೊಡು, ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿಕೊ, ದೇವರ ವಾಕ್ಯಕ್ಕೆ ಮನಸ್ಸನ್ನು ಕೊಡು. ಆ ವಾಕ್ಯವು ನಿನ್ನನ್ನು ಶುದ್ಧ ಮಾಡತಕ್ಕದಾಗಿದೆ. ಈ ವಾಕ್ಯವು ನಿನ್ನನ್ನು ಯೋಗ್ಯನಾಗಿ ಮಾಡೋದಕ್ಕೆ ಅದಕ್ಕೆ ಶಕ್ತಿ ಇದೆ. ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನದಿಂದ ನಮ್ಮನ್ನು ಶುದ್ಧೀಕರಿಸಿ ತನ್ನ ಎದುರಿನಲ್ಲಿ ದೇವರು ನಿಲ್ಲಿಸಿಕೊಳ್ಳುವ ಹಾಗೆ ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ನಾವು ಎಫೆಸರಲ್ಲಿ ಓದ್ತೇವೆ ಅಲ್ವಾ, 5ನೇ ಅಧ್ಯಾಯ 26 ಮತ್ತು 27 ವಚನ ಓದಿಕೊಳ್ಳೋಣ. ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ, ನೋಡಿ, ಆ ಸಭೆಯಾಗಿರತಕ್ಕಂತ ಅಥವಾ ವಿಶ್ವಾಸಿಗಳಾಗಿರತಕ್ಕಂತ ದೇವರ ಮಕ್ಕಳು ಅಂತ ಹೇಳ್ಕೊಳತಕ್ಕಂತ ಅಥವಾ ಚರ್ಚ್ ಅನ್ನ ಅದನ್ನ ಏನ್ ಮಾಡೋದಕ್ಕಾಗಿ, ಪ್ರತಿಷ್ಠೆ, ಸ್ಯಾಂಟಿಫೈ, ಶುದ್ಧಿಪಡಿಸುವುದಕ್ಕಾಗಿ, ಶುದ್ಧ ಮಾಡುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಂಡು ಶುದ್ಧವಾಗಬೇಕಾಗಿರೋದು ನೀನು ನಿನ್ನನ್ನು ಒಪ್ಪಿಸಿಕೊಡ್ಬೇಕು. ಇಲ್ಲಿ ನೋಡುವುದಾದ್ರೆ ತನ್ನನ್ನು ತಾನೇ ಆ ವಾಕ್ಯವು ಈ ಭೂಲೋಕಕ್ಕೆ ನರಾವತಾರ ತಾಳಿ ಬಂದು ಶಿಲುಬೆ ಮೇಲೆ ತನ್ನನ್ನು ಒಪ್ಪಿಸಿಕೊಡ್ತು. ಆತನ ವಾಕ್ಯವಾಗಿದ್ದ ಆತನು ನರ ಅವತಾರ ತಾಳಿ ಬಂದು ಆತನು ನಮಗೋಸ್ಕರ ಒಪ್ಪಿಸಿಕೊಟ್ಟದ ಕಾರಣ ಅದನ್ನು ಕಳಂಕ, ಸುಕ್ಕು ಮುಂತಾದದ್ದೊಂದೂ ಇಲ್ಲದಂತ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು. ಎಲ್ಲ ಗಮನ ಕೇಳಿ, ಏನೇನಿಲ್ಲದಂತೆ ನೋಡ್ಕೊಳ್ಳಿ. ಮತ್ತೊಂದು ಸತಿ ಓದ್ತಾರೆ ಅದನ್ನು ಕಳಂಕ, ಎಲ್ಲ ಗಮನ, ಕಳಂಕ, ಸುಕ್ಕು ಮುಂತಾದ ಒಂದೂ ಇಲ್ಲದ, ಕಂಪ್ಲೀಟ್ ಆಗಿ ಎಂದೂ ಇಲ್ಲದಂತ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ಯಾವುದರಿಂದ ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನ ಮಾಡಿಸಿ ಶುದ್ಧ ಮಾಡುತ್ತಾನೆ ಅಲ್ಲ, ಶುದ್ಧ ಮಾಡಿದನು. ಯಾವುದನ್ನ? ಸಭೆಯನ್ನು. ಅದಕ್ಕೆ ನೀನು ನಾನು ಸಭೆ ಎಂಬ ದೇಹದಲ್ಲಿ ಅಂಗಗಳಾಗಿದ್ದುಕೊಂಡು ವಾರ ನಮಗೆ ಸಭೆಯಲ್ಲಿ ಬೋಧಿಸಲ್ಪಡತಕ್ಕಂಥ ದೇವರ ವಾಕ್ಯವನ್ನ ಕೇಳೋದ್ರ ಮೂಲಕವಾಗಿಯೂ, ನಾವು ದಿನಾಲು ವೇದಗಳನ್ನು ಓದೋದ್ರ ಮೂಲಕವಾಗಿ, ಈ ರೀತಿಯಲ್ಲಿ ನಮಗೆ ಈ ದಿನಗಳಲ್ಲಿ ದೇವರ ಕೃಪೆಯಿಂದ ಟಿವಿಗಳಲ್ಲಿ, ನಮ್ಮ ಮನೆಗಳಲ್ಲೇ ದೇವರ ವಾಕ್ಯವು ಮತ್ತು ನಮ್ಮ ಮೊಬೈಲ್ಗಳಲ್ಲೇ ದೇವರ ವಾಕ್ಯಗಳು ಕಳೆದು ಬರೋದ್ರಿಂದ ಈ ವಾಕ್ಯವನ್ನು ಕೇಳ್ತಾ ನಿನ್ನನ್ನು ದೇವರ ವಾಕ್ಯವು ಎಂಥ ಯೋಗ್ಯತೆ ಉಳ್ಳದಾಗಿ ಮಾಡ್ತದಂದ್ರೆ, ದೇವರ ಎದುರಿನಲ್ಲಿ ನಿಲ್ಲತಕ್ಕಂಥ ಯೋಗ್ಯತೆಯನ್ನ
ನಿನಗೆ ಈ ದೇವರ ವಾಕ್ಯವೇ ಮಾಡತಕ್ಕದಾಗಿದೆ. ಯಾವೊಂದು ಕಳಂಕು ಸುಕ್ಕು ಮುಂತಾದ ಒಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವಾಗಿರತಕ್ಕಂಥ ಒಂದು ಮಹಿಮೆ ಉಳ್ಳದಾಗಿರತಕ್ಕ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳುವಾಗ ಯೋಗ್ಯತೆಯನ್ನ ಈ ದೇವರ ವಾಕ್ಯ ಮಾತ್ರವೇ ಮಾಡೋದಕ್ಕೆ ಸಾಧ್ಯತೆ. ಪ್ರಿಯರೇ, ಈ ಕ್ರಿಸ್ತನ ವಾಕ್ಯದ ಉದ್ದೇಶವೇನಂತಂದರೆ, ದೇವರ ಸಭೆಗಳು ನಾವೆಲ್ಲರೂ ಕೂಡ ಆತನ ವಾಕ್ಯದಿಂದಲೇ ಮರುಜನ್ಮವನ್ನು ಹೊಂದಿದ್ದೇವೆ. ಆ ವಾಕ್ಯದಿಂದಲೇ ಜಗತ್ತೆಲ್ಲ ಉಂಟಾಯಿತು. ಆ ವಾಕ್ಯ ಆತನು ಆದಿಯಲ್ಲಿದ್ದರು. ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವು ಈ ಭೂಲೋಕಕ್ಕೆ ನರ ಅವತಾರ ತಾಳಿ ಬಂತು. ಈ ಭೂಲೋಕಕ್ಕೆ ಬಂದಂತ ಆ ವಾಕ್ಯವು ನಮಗಾಗಿ ಜೀವವುಳ್ಳದಾಗಿಯೂ ಅದಕ್ಕೆ ಮಾತ್ರವಲ್ಲ, ಅದು ಮನುಷ್ಯನಿಗೆ ಈಗಲೂ ಕೂಡ ಬೆಳಕಲ್ಲಿ ನಡೆಸತಕ್ಕಂಥ ಈ ದೇವರ ವಾಕ್ಯವಿರೋದ್ರಿಂದ ಪ್ರಿಯರೇ, ಸತ್ಯವನ್ನು ಅರಿವಿರಿ. ಈ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡತಕ್ಕದಾಗಿದೆ. ಇವತ್ತು ಅನೇಕ ಜನರು ವೇದ ವಾಕ್ಯಗಳನ್ನು ಕೇಳೋದರಲ್ಲಿ ಓದೋದರಲ್ಲಿ ಬಹಳ ಅವರಿಗೆ ಬ್ಯುಸಿಯಾಗಿರೋದ್ರಿಂದ ಅದಕ್ಕೆ ಸಮಯವನ್ನು ಒದಗಿಸುವುದಿಲ್ಲ. ಅಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಮನುಷ್ಯನ ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಅಥವಾ ದೇವರ ವಾಕ್ಯವನ್ನ ತಿನ್ನೋದ್ರಿಂದ ಕೇಳೋದ್ರಿಂದ ಆತನು ಬದುಕುವನಾಗಿದ್ದಾನೆ. ಯೇಸು ಕ್ರಿಸ್ತನು ಹೇಳಿದ್ರಲ್ವ, ಸೈತಾನನ ಬಳಿಗೆ ಮನುಷ್ಯನ ರೊಟ್ಟಿ ತಿಂದು ಮಾತ್ರ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಒಂದು ವಾಕ್ಯದಿಂದ ಆತನು ಬದುಕುವನಾಗಿದ್ದಾನೆ. ಪ್ರಿಯರೇ, ದೇವರು ವಾಕ್ಯವಾಗಿದ್ದಾರೆ. ಆ ವಾಕ್ಯದಿಂದ ಬರತಕ್ಕಂಥ ಪ್ರಕಟಣೆ ಉಳ್ಳ ವಾಕ್ಯದಿಂದ ನೀನು ನಾನು ಈ ಭೂಮಿ ಮೇಲೆ ಬದುಕಬೇಕು ಎಂಬುದಾಗಿ ಇಷ್ಟಪಡುವುದಾದರೆ ನಾವು ಅದರಿಂದಲೇ ಬದುಕೋದಕ್ಕೆ ಸಾಧ್ಯತೆ. ನಂಬಿಕೆ ವಾಕ್ಯ ಇಲ್ಲದಿದ್ದರೆ ನಮಗೆ ನಾವು ಮರುಜನ್ಮ ಹೊಂದಕ್ಕೆ ಆಗ್ತಿರ್ಲಿಲ್ಲ. ವಾಕ್ಯ ಇಲ್ಲದಿದ್ದರೆ ನಾವು ಶುದ್ಧವಾಗಿರೋದಕ್ಕೆ ಸಾಧ್ಯತೆ ಇಲ್ಲ. ವಾಕ್ಯ ಇಲ್ಲದಿದ್ದರೆ ನಮಗೆ ಏನೆಲ್ಲ ಉಂಟಾದದೆಲ್ಲವೂ ಆತನ ವಾಕ್ಯದಿಂದಲೇ ಉಂಟಾಯಿತು. ಆತನ ವಾಕ್ಯವಿಲ್ಲದೆ ಒಂದಾದ್ರೂ ಒಂದು ಈ ಜಗತ್ತಲ್ಲಿ ಉಂಟಾಗಿಲ್ಲ. ಆ ವಾಕ್ಯವು ಇವತ್ತು ದೇವರ ಕೃಪೆಯಿಂದ ನನ್ನ ಕೈಗಳಲ್ಲಿ ವೇದ ಪುಸ್ತಕಗಳಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೋಸ್ಕರ ಈ ವಾಕ್ಯವನ್ನೇ ನಾವು ದೇವರಾಗಿ ನಂಬಿಕೊಂಡು ಈ ವಾಕ್ಯವನ್ನು ದೇವರನ್ನು ಹಾಗೆ ಸ್ವೀಕರಿಸಿಕೊಳ್ಳೋಣ. ಯೋಚನೆ ಮಾಡ್ರಿ, ಕೆಲವೊಮ್ಮೆ ನಮ್ಮ ಸಭೆ ವಿಶ್ವಾಸಿಗಳ ಮನೆಗೆ ನಾನು ಹೋಗ್ತೀನಿ ಬರ್ತೀನಿ ಅಂದಾಗ ಅವರಿಗೆ ಬಹಳ ಸಂತೋಷ ಆಗ್ತದೆ, ಬಹಳ ಖುಷಿ ಆಗ್ಬಿಡ್ತಾರೆ, ಪಾಸ್ಟರ್ ಬಂದರು ಎಂಬುದಾಗಿ ಹೇಳಿ. ನಾನು ಈ ವಾಕ್ಯವನ್ನು ಸಾರತಕ್ಕಂಥ ಬೋಧಕನಷ್ಟೇ. ಆದರೆ ನಾನು ಹೇಳುವಂಥದ್ದು, ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ತಿರವೇ ದೇವರ ವಾಕ್ಯವು ಇರೋದರಿಂದ ದೇವರೇ ನಿಮ್ಮ ಸಂಗಡ ಇದ್ದ ಹಾಗೆ. ಆ ವಾಕ್ಯಗಳನ್ನು ಓದೋದ್ರಿಂದ ನೀವು ಮರುಜನ್ಮವನ್ನು ಹೊಂದುತ್ತೀರಿ, ಶುದ್ಧವಾಗಿ ಇರ್ತೀರಿ. ಈ ವಾಕ್ಯವು ನಿಮ್ಮ ಮನಸ್ಸನ್ನು ಕೂಡ ಶುದ್ಧ ಮಾಡತಕ್ಕದಾಗಿದೆ. ನಿಮ್ಮ ಮನಸ್ಸು ಶುದ್ಧವಾಗಿ ಆಗುವುದು ಹೇಗೆ ಅಂದರೆ ಈ ವಾಕ್ಯದಿಂದಲೇ. ರೋಮರು ಬರೆದ ಪತ್ರಿಕೆಯಲ್ಲೇ 12ನೇ ಅಧ್ಯಾಯದಲ್ಲಿ ಓದ್ತೀವಲ್ವಾ, ನಿಮ್ಮ ಮನಸ್ಸು ನೂತನವಾಗಬೇಕಾದ್ರೆ ಯಾವುದರಿಂದ ನೂತನವಾಗ್ತದೆ? ದೇವರ ವಾಕ್ಯವನ್ನ ಕೇಳೋದ್ರಿಂದ, ಓದೋದ್ರಿಂದ ನಿಮ್ಮ ಮನಸ್ಸು ಶುದ್ಧವಾಗ್ತದೆ. ಅದಾಗಿ ಪ್ರಿಯರೇ, ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ, 18, 19ನೇ ವಚನ, ಈ 3 ವಚನಗಳು ಓದಿಕೊಳ್ಳೋಣ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ಪರಿಶುದ್ಧಪಡಿಸು. ನಿನ್ನ ವಾಕ್ಯವೇ ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿಕೊಡ್ತೇನೆ. ಇವರು ನಿಜವಾಗಿಯೂ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ಮತ್ತೊಂದು ಸತಿ 17ನೇ ವಚನ ಹೇಳ್ತಾರೆ, ಸ್ಯಾಂಟಿಫೈ ದಮ್ ಇನ್ ದ ಟ್ರೂತ್. ಅವರನ್ನು ಯಾವುದನ್ನು ಶುದ್ಧೀಕರಿಸಬೇಕಂತ ಹೇಳ್ತಾರೆ? ಸತ್ಯದಿಂದ ಅವರನ್ನು ಶುದ್ಧೀಕರಿಸು. ಇವರನ್ನ ನಾನು ಏನ್ ಮಾಡಿ, ನಿನ್ನ ವಾಕ್ಯವೇ ಸತ್ಯ. ಇವರನ್ನು ಎಲ್ಲಿ ಕಳಿಸ್ಕೊಡ್ತೀನಿ? ನಾನು ಲೋಕಕ್ಕೆ ಕಳಿಸಿಕೊಡ್ತೇನೆ. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕು. ಇವರು ನಿಜವಾಗಿ ಪರಿಶುದ್ಧರಾಗಿರಬೇಕು, ಸೆಟ್ ಅಪಾರ್ಟ್, ಪ್ರತ್ಯೇಕವಾಗಿರಬೇಕು, ಶುದ್ಧವಾಗಿರಬೇಕಾದರೆ ಇವರಿಗೋಸ್ಕರ ನಾನು ನನ್ನನ್ನು, ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ನರತಾರಿ ಬಂದು ತನ್ನನ್ನು ತಾನೇ ಆತನು ಒಪ್ಪಿಸಿಕೊಟ್ಟನು, ಪ್ರತಿಷ್ಠೆ ಪಡಿಸಿಕೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ಆತನು ತನ್ನನ್ನು ತಾನೇ ಪಡಿಸಿಕೊಂಡ್ರು ಎಂಬುದನ್ನು ನೋಡ್ತೇವೆ. ಪ್ರಿಯರೇ, ಈ ವಾಕ್ಯಗಳು ನಿನ್ನನ್ನು ನನ್ನನ್ನು ಶುದ್ಧ ಮಾಡತಕ್ಕದಾಗಿದೆ. ಈ ವಾಕ್ಯದಿಂದಲೇ ನೀನು ನಾನು ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಸಾಧ್ಯತೆ ಆಗ್ತದೆ. ಈ ವಾಕ್ಯವು
ದೇವರಾಗಿದೆ. ಈ ವಾಕ್ಯವು ನರ ಅವತಾರ ತಾಳಿ ನಮ್ಮ ಮಧ್ಯದಲ್ಲಿ ಬಂತು. ಈಗ ಈ ವಾಕ್ಯವು ನಮ್ಮ ಮಧ್ಯದಲ್ಲಿ ವೇದ ಪುಸ್ತಕಗಳಾಗಿ ದೇವರು ಸಭೆ ಎಂಬ ದೇಹದಲ್ಲಿ ಕರ್ತನು ತಾನೇ ಸಭಾ ಪಾಲಕರನ್ನ ಸೇವಕರುಗಳನ್ನು ಇಟ್ಟು ತಮ್ಮ ವಾಕ್ಯದ ಮೂಲಕವಾಗಿ ತನ್ನ ಸಭೆಯನ್ನು ಏನ್ ಮಾಡ್ತಾರೆ, ಆತನು ಶುದ್ಧೀಕರಿಸತಕ್ಕಂಥವರಾಗಿದ್ದಾರೆ. ಈಗ ನಮ್ಮ ಆತ್ಮ ಅಂತೂ ಈಗೆಲ್ಲ ಈ ಓದಿದಂಥ ವಾಕ್ಯಗಳೆಲ್ಲವೂ ನಮ್ಮ ಒಳಗಿನ ಮನುಷ್ಯನ ಈಗಾಗೆ ಶುದ್ಧ ಮಾಡಿದೆ ಎಂಬ ವಿಚಾರಗಳನ್ನೇ ನಾವು ಓದಿದ್ವಿ. ಆದರೆ ನಮ್ಮ ಮನಸ್ಸು ಅದೇ ರೀತಿಯಲ್ಲಿ ನೂತನವಾಗಬೇಕು. ನಮ್ಮ ಮನಸ್ಸು ನೂತನವಾಗೋದ್ರ ಮೂಲಕವಾಗಿ ನಮ್ಮ ದೇಹವನ್ನು ಕೂಡ ನಾವೇನು ಮಾಡ್ತೀವಿ, ದೇವರಿಗೆ ಮೀಸಲಾದ ಮತ್ತು ಮೆಚ್ಚುಗೆಯಾದ ಬಲಿಯಾಗಿ ನಮ್ಮ ದೇಹಗಳನ್ನು ಸಮರ್ಪಣೆ ಮಾಡಬೇಕು ಅಂತಂದರೆ ನಮ್ಮ ಮನಸ್ಸನ್ನು ಕೂಡ ನಾವೇನು ಮಾಡಬೇಕು, ವಾಕ್ಯದಿಂದ ಮಾತ್ರ ಶುದ್ಧ ಮಾಡಲು ಸಾಧ್ಯತೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾನಾ ವಿಧವಾದ ಸಂಗತಿಗಳು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರುವುದನ್ನು ನಾವು ನೋಡ್ತೇವೆ. ಈ ಪ್ರಪಂಚದ ಅನೇಕ ಸಂಗತಿಗಳು ನಮ್ಮ ಮನಸ್ಸಲ್ಲಿ ತುಂಬಿಕೊಂಡು ನಮ್ಮ ಮನಸ್ಸನ್ನು ಗಲಿಬಿಲಿಪಡಿಸಿ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಚಾರಗಳನ್ನು ತುಂಬಿಕೊಂಡಿರುತ್ತದೆ. ಇವುಗಳನ್ನು ತೆಗೆದು ಹಾಕೋದಕ್ಕೆ ಈ ಪ್ರಪಂಚದಲ್ಲಿ ಒಂದು ಆಯುಧವೂ ಇಲ್ಲ. ದೇವರ ವಾಕ್ಯ ಮಾತ್ರವೇ ನಮ್ಮ ಮನಸ್ಸನ್ನು ನೂತನಪಡಿಸೋಕ್ಕೆ ಸಾಧ್ಯತೆ ಆಗ್ತದೆ. ನಮ್ಮ ಒಳಗಿನ ಮನುಷ್ಯನ ಈಗ ನೂತನವಾಗಿದ್ದಾನೆ, ಹೊಸ ಸೃಷ್ಟಿಯಾಗಿದ್ದಾರೆ. ಆದರೆ ನಮ್ಮ ಮನಸ್ಸು ಮತ್ತು ಶರೀರವು ಇನ್ನೂ ಇಲ್ಲ. ಆದ ಕಾರಣ ಈ ವಾಕ್ಯದ ಮೂಲಕವಾಗಿ ನಮ್ಮ ಮನಸ್ಸು ಕೇಳ್ತಾ ನೂತನ ಮನಸ್ಸನ್ನು ಹೊಂದಿಕೊಳ್ಳುತ್ತದೆ. ನಮ್ಮ ಮನಸ್ಸು ನಮ್ಮ ಒಳಗಿನ ಮನುಷ್ಯನ ನೂತನವಾಗಿದ್ದ ಹಾಗೆ ನಮ್ಮ ಹೊರಗಿನ ಮನುಷ್ಯನನ್ನು ಕೂಡ ಪ್ರತ್ಯೇಕವಾಗಿ ಪರಿಶುದ್ಧವಾಗಿ ಈ ಪ್ರಪಂಚದಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡತಕ್ಕಂಥದ್ದು ಈ ವಾಕ್ಯವೇ ಎಂಬುದಾಗಿ ನೋಡುತ್ತೇವೆ. ಇನ್ನೊಂದು ವಚನ ಕೂಡ ನಾವು ಓದಿಕೊಳ್ಳೋಣ ಪ್ರಿಯರೇ, ಓದಿಕೊಳ್ಳೋಣ. ಇಲ್ಲಿ ಯೋಹಾನ್ ಬರೆದ ಸುವಾರ್ತೆ ಅದು 3ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಯೇಸು ಅವನಿಗೆ ಸ್ನಾನ ಮಾಡಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನೂ ತೊಳೆಯಬೇಕಾಗಿರುವುದಿಲ್ಲ. ಪ್ರಿಯರೇ, ಪೇತ್ರು ಮತ್ತು ತಮ್ಮ ಶಿಷ್ಯರು ಎಲ್ಲರೂ ಕೂಡ ಯೇಸು ಕ್ರಿಸ್ತನು ತೋರಿಸ್ಕೊಳ್ಳಲ್ಪಡುವ ರಾತ್ರಿ ಮುಂಚೆ ಆತನ ಮಾರಿ ಮೇಲೆ ಇದ್ದುಕೊಂಡು ಅವರು ಏನ್ ಮಾಡ್ತಾರೆ ಅಂದ್ರೆ ಅವರ ಕಾಲುಗಳನ್ನು ತೊಳೆಯುವುದಕ್ಕಾಗಿ ಬರ್ತಾರೆ. ಆಗ ಪೇತ್ರ ಬಳಿಗೆ ಬಂದ ಸಮಯದಲ್ಲಿ ಹೇಳಿದಂತ ಒಂದು ವಿಚಾರ, ಅವನ ಕಾಲು ತೊಳಿಬೇಕು ಅಂತ ಅಂದಾಗ ಅದಕ್ಕೆ ಅವನು ಹೇಳ್ತಾನೆ, ನೋಡ್ರಿ 5ನೇ ವಚನದ ಅಂದ್ಕೊಳ್ಳೋಣ. ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿರುವ ಕೈಪಾವುಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹೀಗೆ ಸೀಮೋನ್ ಪೇತ್ರನ ಬಳಿಗೆ ಸೀಮೋನ್ ಪೇತ್ರ ಬಳಿಗೆ ಬಂದಾಗ ಇವನು ಆತನಿಗೆ, ಸ್ವಾಮಿ ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೆ ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಅಂತ ಕೇಳ್ಕೊತಾನೆ ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ, ನಾನು ನಿನ್ನನ್ನು ತೊಳೆಯದಿದ್ದರೆ, ವಾಕ್ಯವಾಗಿರುವ ಯೇಸುವಾಗಿರುವ ಇವರು ತೊಳಿಲಿಲ್ಲ ಆದರೆ ನನ್ನ ಸಂಗಡ ನಿನಗೆ ಪಾಲೇ ಇಲ್ಲ ಎಂಬುದಾಗಿ ಹೇಳಿದರು. ದೇವರ ವಾಕ್ಯವಾಗಿರುವ ಯೇಸು ನಮ್ಮನ್ನು ತೊಳಿಲಿಲ್ಲ ಆದರೆ ನಮಗೆ ದೇವರೊಂದಿಗೆ ಏನಿಲ್ಲ, ನಮಗೆ ಪಾಲೇ ಇಲ್ಲ. ಸೀಮೋನ್ ಪೇತ್ರನು, ಸ್ವಾಮಿ ನನ್ನ ಕಾಲುಗಳನ್ನು ಮಾತ್ರವಲ್ಲ, ಅವನೇನ್ ಹೇಳ್ತಾನೆ ಅಂದ್ರೆ ನನ್ನ ಕಾಲುಗಳು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕು ಎಂಬುದಾಗಿ ಕೇಳಿಕೊಂಡು. ಪ್ರಿಯರೇ, ಗಮನವಾಗಿ ಕೇಳ್ರಿ. ಯೇಸು ಕ್ರಿಸ್ತನು ಕಾಲನ್ನು ತೊಳೆಯಲಿಲ್ಲ ಆದ್ರೆ ನಿನ್ನೊಂದಿಗೆ ಪಾಲಿಲ್ಲ ಎಂಬುದಾಗಿ ಹೇಳಿದರು. ಅದಕ್ಕೆ ಅವನು ಹೇಳಿದ ನನ್ನ ಕೈಗಳನ್ನು ತಲೆಯಿಂದ ಕಾಲವರೆಗೂ ನಾನು ಏನ್ ಮಾಡಬೇಕು, ತೊಳೆಯಬೇಕು ಎಂಬುದಾಗಿ ಕೇಳಿಕೊಂಡನು. ಯಾಕಂದ್ರೆ ಪೇತ್ರ ಗೊತ್ತಿತ್ತು, ನಾನು ಖಂಡಿತವಾಗಿ ದೇವರೊಂದಿಗೆ ಪಾಲುಗಾರನಾಗಿರ್ಬೇಕು ಅಂತಂದ್ರೆ ನಾನೇನಾಗಿರ್ಬೇಕು, ತೊಳ್ಕೊಬೇಕು ಎಂಬ ವಿಚಾರವನ್ನ ಅವನು ತಿಳ್ಕೊಂಡು ತೊಳೆಯಬೇಕು ಎಂಬುದಾಗಿ ಕೇಳಿಕೊಂಡ. ಯೇಸು ಅವನಿಗೆ ಸ್ನಾನ ಮಾಡಿಸಿಕೊಂಡವನ ಕಾಲುಗಳನ್ನು ತೊಳೆಯುವುದಕ್ಕೆ ಬೇರೇನೂ ತೊಳೆಯಬೇಕಾಗಿ ಇರುವುದಿಲ್ಲ. ಅವನ ಮೈಯೆಲ್ಲ ಏನಾಗಿದೆ, ಶುದ್ಧವಾಗಿದೆ. ನೀವು ಶುದ್ಧರಾಗಿದ್ದೀರಿ. ನೀವು ಎಲ್ಲ ಗಮನ ಕೇಳಿ, ನೀವು ಅಲ್ಲಿರತಕ್ಕಂತ ಶಿಷ್ಯರು ನೋಡಿ ಹೇಳ್ತಾರೆ, ನೀವು ಶುದ್ಧರಾಗಿ ಇದ್ದೀರಿ ಎಂಬುದಾಗಿ. ಪ್ರಿಯರೇ, ನಮ್ಮೆಲ್ಲರಿಗೂ ಗೊತ್ತಿದೆ, ಅವತ್ತು ಕೂಡ ಅವರು ಪಕ್ಕದಲ್ಲಿ ಕೂತ್ಕೊಳ್ಳುವಾಗ ಜಗಳ ಮಾಡ್ಕೋತಾರೆ. ನಾನ್ ದೊಡ್ಡವ್, ನಾ ಕೂತ್ಕೋಬೇಕು, ನಾನು ಅಂತ ಅವರು ಒಬ್ರಿಗೊಬ್ರು ಮನಸ್ತಾಪಗಳು ಇದೆ.
ಮತ್ತು ನಮಗೆ ಗೊತ್ತಿದೆ ಅದರ ನಂತರ ಹೋಗಿ ಯೇಸು ಕ್ರಿಸ್ತನ ಹಿಡ್ಕೊಡತಕ್ಕಂಥವರಾಗಿದ್ದಾರೆ, ಅಥವಾ ಅಲ್ಲಗಳಿಸುವವರಾಗಿದ್ದಾರೆ, ಅಥವಾ ಓಡಿ ಹೋಗತಕ್ಕಂಥವರಾಗಿದ್ದಾರೆ. ಆದರೆ ದೇವರು ವಾಕ್ಯಕ್ಕೆ ಅವರ ಮನಸ್ಸನ್ನು ಆರಂಭದಲ್ಲೇ ಕೊಟ್ಟಿದ್ದ ಕಾರಣ ಈಗಾಗಲೇ ಅವರು ಶುದ್ಧವಾಗಿ ಇದ್ದಾರೆ ಎಂಬ ಸಂಗತಿಯನ್ನ ಯೇಸುವೆ ಹೇಳುವುದನ್ನು ನಾವು ನೋಡ್ತೇವೆ. ವಾಕ್ಯವು ಒಬ್ಬ ಮನುಷ್ಯನನ್ನ ಶುದ್ಧ ಮಾಡೋದಕ್ಕೆ ಅದಕ್ಕೆ ಶಕ್ತಿ ಇದೆ. ಆ ವಾಕ್ಯವು ಸುಮ್ಮನೆ ವಾಕ್ಯ ಅಲ್ರಿ, ಅದು ದೇವರಾಗಿದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯದಲ್ಲಿ ಜೀವ ಇದೆ. ಆ ವಾಕ್ಯವು ಮನುಷ್ಯರಿಗೆ ಬೆಳಕನ್ನು ಉಂಟು ಮಾಡತಕ್ಕದಾಗಿದೆ. ಈ ವಾಕ್ಯವು ಇಲ್ಲದಿದ್ದರೆ ಕತ್ತಲಲ್ಲಿರತಕ್ಕ ಒಬ್ಬ ಮನುಷ್ಯನಾಗಿರ್ತಿ. ನೀನು ಒಂದು ವೇಳೆ ರಕ್ಷಣೆ ಹೊಂದಿರಬಹುದು, ಒಂದು ವೇಳೆ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿರಬಹುದು, ಒಂದು ವೇಳೆ ದೀಕ್ಷಾಸನ ತೆಗೆದಿರಬಹುದು. ಆದರೆ ನಿನ್ನ ಒಳಗೆ ಯೇಸು ಕ್ರಿಸ್ತನ ವಾಕ್ಯಕ್ಕೆ ಅವಕಾಶ ಇಲ್ಲದಿದ್ದರೆ ನಿನ್ನ ಮನಸ್ಸು ನೂತನವಾಗುವುದಿಲ್ಲ, ನೀನು ಯಾರು ಎಂಬುದೇ ನಿನಗೆ ಅರ್ಥವಾಗುವುದಿಲ್ಲ. ಹಾಗಾಗಿ ದೇವರ ವಾಕ್ಯವು ಒಂದು ಕನ್ನಡಿ ಇದ್ದ ಹಾಗೆ. ಆ ದೇವರ ವಾಕ್ಯವು ದೇವರ ವಿಷಯಗಳನ್ನು ನಮಗೆ ತಿಳಿಯಪಡಿಸೋದ್ರ ಮೂಲಕವಾಗಿ ನೀನು ಯಾರು, ದೇವರು ಯಾರು ಎಂಬ ಎಲ್ಲ ವಿಚಾರಗಳನ್ನು ತಿಳಿಯಪಡಿಸೋದ್ರ ಮೂಲಕವಾಗಿ ನಿನ್ನ ಮನಸ್ಸು ನೂತನವಾಗ್ತದೆ. ದೇವರು ನಿನ್ನನ್ನು ಕುರಿತು ಏನು ಹೇಳ್ತಾರೋ ಅದನ್ನೇ ಆ ಕನ್ನಡಿಯಲ್ಲಿ ನೋಡತಕ್ಕಂಥವರಾಗಿರ್ತೀರಿ. ಆ ಕನ್ನಡಿ ಎಂಬ ದೇವರ ವಾಕ್ಯವು ನಿಮ್ಮನ್ನು ಪ್ರತಿಬಿಂಬಿಸುವಂಥದ್ದಾಗಿರೋದ್ರಿಂದ ನಿಮ್ಮ ಮನಸ್ಸು ಅದರಿಂದ ನೂತನವಾಗ್ತದೆ. ಹೀಗೆ ನಾನು ಇದ್ದೇನೆ ಎಂಬ ತಿಳುವಳಿಕೆ ನಿನಗೆ ಉಂಟಾಗ್ತದೆ. ಆಗ ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಸಂಗತಿಗಳೆಲ್ಲವೂ ಅದಕ್ಕೆ ತಕ್ಕ ಹಾಗೆ ಇರತಕ್ಕದಾಗಿದೆ. ಆದ ಕಾರಣ ಪ್ರಿಯರೇ, ಯೇಸು ಕ್ರಿಸ್ತ ಹೆಸರಿನಲ್ಲಿ ಇವತ್ತು ನಾವು ಕೇಳಿದ್ವಿ, ದೇವರ ವಾಕ್ಯವು ಒಬ್ಬ ಮನುಷ್ಯನನ್ನ ಈ ಭೂಲೋಕದಲ್ಲಿ ಪರಿಶುದ್ಧಗೊಳಿಸತಕ್ಕದಾಗಿದೆ, ಶುದ್ಧ ಮಾಡತಕ್ಕದಾಗಿದೆ, ನಮ್ಮನ್ನು ತೊಳೆಯುವಂಥದ್ದಾಗಿದೆ, ನಮ್ಮ ಮನಸ್ಸನ್ನು ನೂತನಪಡಿಸತಕ್ಕದಾಗಿದೆ. ಆದ ಕಾರಣ ನಮ್ಮನ್ನು ದೇವರ ಕ್ಷಮಾಕ್ಷಮದಲ್ಲಿ ನಿಲ್ಲತಕ್ಕಂಥ ಯೋಗ್ಯತೆ ಉಳ್ಳದಾಗಿ, ಮಹಿಮೆ ಉಳ್ಳದಾಗಿ, ನಿರ್ದೋಷಿಗಳನ್ನಾಗಿ, ಕನ್ಯೆಯನ್ನಾಗಿ ನಮ್ಮನ್ನು ಮಾಡೋದಕ್ಕೆ ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಆ ವಾಕ್ಯಕ್ಕೆ ನಮ್ಮನ್ನು ಸಮರ್ಪಣೆ ಮಾಡೋಣ. ಯೇಸು ಕ್ರಿಸ್ತ ಹೆಸರಿನಲ್ಲಿ ಕ್ರಿಸ್ತನ ವಾಕ್ಯವಾಗಿರತಕ್ಕಂಥ ಈ ವಾಕ್ಯಕ್ಕೆ, ಆತನ ಕೃಪೆಗೆ ನಿಮ್ಮನ್ನು ಸಮರ್ಪಣೆ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೆನ್.